ಮಖಾನ, ಫಾಕ್ಸ್ನಟ್ ಎಂದೆಲ್ಲ ಕರೆಯುವ ತಾವರೆ ಬೀಜಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಚಲಿತ. ಹಾಗಾದರೆ ಈ ತಾವರೆ ಬೀಜಗಳನ್ನು ಯಾಕಾಗಿ ಸೇವಿಸ್ತಾರೆ, ಇದರ ಉಪಯೋಗಗಳೇನು ಎನ್ನುವುದನ್ನು ತಿಳಿಯೋದಕ್ಕಿಂತ ಮೊದಲು ಇದನ್ನು ಹೇಗೆ ಉತ್ಪಾದಿಸಲಾಗತ್ತೆ ಅನ್ನೋದನ್ನು ನೋಡೋಣ. ಮೊದಲು ತಾವರೆಯ ಬೀಜಗಳನ್ನು ಶೇಖರಿಸಿ ಚೆನ್ನಾಗಿ ತೊಳೆದು ಒಣಗಿಸಲಾಗತ್ತೆ. ಒಣಗಿದ ಮೇಲೆ ಕಬ್ಬಿಣದ ಬಾಣಲೆಯಲ್ಲಿ ಹುರಿಯಲಾಗುತ್ತೆ. ಹುರಿಯುವುದು ನಿರ್ದಿಷ್ಟವಾದ ತಾಪಮಾನಕ್ಕೆ ತಲುಪಿದಾಗ ಪಾಪ್ಕಾರ್ನ್ನಂತೆ ಒಡೆದು ಹಿಗ್ಗಿ ಮೃದುವಾದ ಮಧುರವಾದ ಮಖಾನ ತಿನ್ನಲು ಸಿದ್ಧವಾಗುತ್ತೆ. ಇದನ್ನು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ನಾವು ನೋಡೋಣ. ಅಮೋಘವಾದ ಆರೋಗ್ಯವರ್ಧಕ ಗುಣಗಳಿರುವ ಮಖಾನದಲ್ಲಿ ಅಧಿಕವಾದಂಥ ಪ್ರೋಟೀನ್ ಮತ್ತು ಪೊಟ್ಯಾಷಿಯಂ, ಮೆಗ್ನೀಷಿಯಂನಂತಹ ರಾಸಾಯನಿಕ ಘಟಕಗಳು ಕಂಡುಬರುತ್ತೆ. ಉಪವಾಸ ಬಿಟ್ಟ ನಂತರ ಮೊದಲಿಗೆ ಮಖಾನ ತಿಂದಲ್ಲಿ ಯಾವುದೇ ಸುಸ್ತು ನಿತ್ರಾಣ ನಮಗೆ ಆಗೋದಿಲ್ಲ. ರಕ್ತದ ಒತ್ತಡ ಜಾಸ್ತಿ ಇದ್ದಲ್ಲಿ ದಿನನಿತ್ಯ ಈ ಬೀಜಗಳನ್ನು ತಿಂದರೆ ರಕ್ತದ ಒತ್ತಡ ಕಡಿಮೆಯಾಗುತ್ತೆ. ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಯಿಂದ ಬಳಲುತ್ತಿರುವವರು ದಿನನಿತ್ಯ ಮಖಾನವನ್ನು ಸೇವಿಸಬಹುದು. ರಕ್ತದಲ್ಲಿ ಕಂಡುಬರುವ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಣದಲ್ಲಿರಿಸಲು ಮಖಾನ ಸಹಾಯ ಮಾಡುತ್ತೆ. ಶರೀರದ ಅಂಗಾಂಗಗಳಿಗೆ ರಕ್ತ ಸಂಚಾರವನ್ನು ವೃದ್ಧಿಸಲು ಮಖಾನ ಸಹಾಯ ಮಾಡುತ್ತೆ. ಇನ್ನು ಮೂಳೆಗಳನ್ನು ಗಟ್ಟಿಯಾಗಿಸಬೇಕು ಅಂತಂದ್ರೆ ಈ ಬೀಜಗಳನ್ನು ತಿನ್ನೋದ್ರಿಂದ ಬಹಳಷ್ಟು ಸಹಾಯವಾಗುತ್ತೆ. ದೇಹದ ತೂಕವನ್ನು ಕಡಿಮೆ ಮಾಡಲು ಮಖಾನ ಅತ್ಯಂತ ಸಹಾಯಕಾರಿ. ದಿನನಿತ್ಯ ಆಗಾಗ ತಿಂಡಿಗಳ ಬದಲಿಗೆ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬೋದಲ್ಲದೆ ತೂಕ ಕೂಡ ಕಡಿಮೆಯಾಗತ್ತೆ. ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಮಖಾನ ತಿಂದಲ್ಲಿ ರಕ್ತದಲ್ಲಿನ ಸಕ್ಕರೆಯ ಅಂಶ ಸುಲಭವಾಗಿ ನಿಯಂತ್ರಣಕ್ಕೆ ಬರುತ್ತೆ. ನಮ್ಮ ಜೀರ್ಣಶಕ್ತಿಯನ್ನ ವೃದ್ಧಿಸುವಲ್ಲಿ ಮಖಾನ ಸಹಾಯ ಮಾಡುತ್ತೆ. ದಿನನಿತ್ಯ ಬೆಳಗಿನ ಜಾವ ಹಸಿ ಹೊಟ್ಟೆಗೆ 1 ಮುಷ್ಟಿ ಮಖಾನವನ್ನ ತಿಂದಲ್ಲಿ ತ್ವಚೆಯ ಕಾಂತಿ ವೃದ್ಧಿಸಿ ಯುವಕ ಯುವತಿಯರಂತೆ ಕಾಣಿಸ್ತೀರಿ. ಏಕಾಗ್ರತೆಯನ್ನ ಹೆಚ್ಚಿಸಬೇಕು ಅಂತ ಅಂದ್ರೆ ಮಖಾನ ಅತ್ಯಂತ ಸಹಾಯಕಾರಿ. ಮಖಾನ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾರು ಬೇಕಾದರೂ ಸೇವಿಸಬಹುದು. ಒಂದು ವೇಳೆ ನಿಮಗೆ ಬೆಳಗಿನ ಜಾವ ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ತಿನ್ನುವಂತಹ ಅಭ್ಯಾಸ ಇದ್ದಲ್ಲಿ ಮಖಾನವನ್ನು ಕೂಡ ಅದರಲ್ಲಿ ಸೇರಿಸಬಹುದು. ಇದರಿಂದ ನಮ್ಮ ಆರೋಗ್ಯವು ಇನ್ನೂ ವೃದ್ಧಿಸುತ್ತೆ. ಮಖಾನವನ್ನು ದಿನನಿತ್ಯ ತಿನ್ನೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯು ವೃದ್ಧಿಸುತ್ತೆ. ಕ್ಯಾನ್ಸರ್ನಂತಹ ಘೋರವಾದ ಕಾಯಿಲೆಯಿಂದ ಚೇತರಿಸ್ಕೊಳ್ಬೇಕು ಅಂತಂದ್ರೆ ಮಖಾನ ಸಹಾಯ ಮಾಡುತ್ತೆ. ಹಾಗಾದರೆ ಇಷ್ಟೆಲ್ಲ ಗುಣಗಳಿರುವ ಮಖಾನವನ್ನು ಹೇಗೆ ತಿನ್ನೋದು? ದ್ರಾಕ್ಷಿ, ಬಾದಾಮಿ, ಗೋಡಂಬಿಗಳಂತಹ ಒಣಹಣ್ಣು ಬೀಜಗಳೊಂದಿಗೆ ಮಿಶ್ರಣ ಮಾಡಿ ತಿನ್ನಬಹುದು. ಬಾಣಲೆಯಲ್ಲಿ ಮಖಾನವನ್ನು ಹುರಿದು ಸ್ವಲ್ಪ ನಿಂಬೆ ರಸ, ಉಪ್ಪು, ಕರಿಮೆಣಸಿನ ಪುಡಿ, ಅರಿಶಿನ ಪುಡಿಯನ್ನು ಮಿಶ್ರ ಮಾಡಿ ತಿನ್ನಬಹುದು. ನಮ್ಮೆಲ್ಲರ ಆರೋಗ್ಯವನ್ನು ವೃದ್ಧಿಸಲು ಮಖಾನವನ್ನು ಇಂದಿನಿಂದಲೇ ಬಳಸೋಣ.